ಲೋಕಾಯುಕ್ತದಲ್ಲಿ ದೂರು ದಾಖಲಾಗ್ತಾ ಇದ್ದಂತೆ ಅಬಕಾರಿ ಡಿಸಿ ರಜೆ ಅಂತೆ. ಮಂಡ್ಯ ಅಬಕಾರಿ ಡಿಸಿ ರವಿಶಂಕರ್ ಲಾಂಗ್ ಲೀವ್ ಹಾಕ್ಕೊಂಡಿದ್ದಾರೆ. ಡಿಸೆಂಬರ್ 2ನೇ ತಾರೀಖಿನವರೆಗೂ ರಜೆ ಹಾಕಿ ಡಿಸಿ ಎಸ್ಕೇಪ್. ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ರವಿಶಂಕರ್ ಅವರ ನಡೆ. ಯಾವಾಗ ಆಡಿಯೋ ವಿಡಿಯೋ ಎರಡು ಬಿಡುಗಡೆಯಾಗಿ ಬಂತು ಮಾಧ್ಯಮದಲ್ಲಿ ಗೊತ್ತಾಯ್ತು ಅವ್ರಿಗೆ. ಹಾಗಾಗಿ ಈಗ ಅವರು ಲಾಂಗ್ ಲೀವನ್ನು ಹಾಕ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಒಂಥರ ಆಮೇಲೆ ನಮಗೆ ಏನೋ ಒಂದು ನಾನು ಹೇಳೋದು ನೀವು ಜಾಸ್ತಿ ಅನ್ಕೊ ಒಂದು ಮಿನಿಮಮ್ ಅಂತ ಮಾಡಬೇಕು. ಮಿನಿಮಮ್ ಎಷ್ಟು ಮಾಡಲಿ ಈಗ ನಾವು ಏನು ಗೊತ್ತಾ ಅಲ್ಲಿ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ. ಕೆಲವು ಫಾರ್ಮಾಲಿಟೀಸ್ ಗೊತ್ತಾಯ್ತು ಸರ್. ಈಗ ಆಫೀಸ್ಗೆ ಹೋಗುತ್ತೆ ಸರ್, ಅದು ಕುಮಾರ್ ಸರ್ದು ಬಿಡಿ, ಕುಮಾರ್ ಸರ್ದು ಜೆ ಸಿ ಸರ್ದು ನಾವು ಸಪ್ರೇಟ್ ನಾನೇನಿದೆ ನಾನು ಹೋಗ್ತೀನಿ, ಭೇಟಿ ಆಗ್ತೀನಿ. ನಿಮ್ಮದು ಇದು ಮಾಡಿ ಸರ್. ಆಯಿತು ಕಳಿಸ್ಬಿಡಿ ಆಯಿತು ಮತ್ತೆ ನಾನು ನಿಮಗೆ ಈ ಮಂತು ಆಯ್ತು ಆಯ್ತಣ್ಣ, ಏನು ತೊಂದರೆ ಇಲ್ಲ. ಅಲ್ಲ ಅದು ಕೇಳ್ಬೇಕಲ್ಲ ಸರ್ ನಾನು. ಆಯಿತು ಫೋನ್ ಮಾಡೋಕ್ಕೆ ಹೇಳಿದೆ ನಾವು. ಯಾವಾಗಲೂ ಗದ್ದಲಾನೆ. ಈಗ ನೋಡಿ ಮಿನಿಮಮ್ ಈಗ ನಮಗೇನು ಗೊತ್ತಾ, ಇಲ್ಲಿ ಕೇಸ್ ವರ್ಕರ್ ಇದ್ದಾರಲ್ಲ ಅವರೆಲ್ಲ ಹಂಚ್ಕೊಳ್ತಾರೆ. ಅವ್ರಿಗೊಂದು ಕೊಂಡು ಕೊಡಬೇಕು. ಅವ್ರು ಇಷ್ಟು ಜನ ಇದ್ದಾರೆ. ಒಂದ ಸರ್ ಹೌದು, ಅಭ್ಯರ್ಥಿ ಇದೆ. ಈಗ ಅವ್ರನ್ನ ಮೂವ್ ಮಾಡೋದು ಅವ್ರಿಗೆ. ಆಮೇಲೆ ನಮ್ಮ ಸೂಪರ್ಡೆಂಟ್ ಇದ್ದಾರೆ, ಅವ್ರಿಗೊಂದು ಕೊಡ್ತಾರೆ. ಅದರಿಂದ ಮಿನಿಮಮ್ ಆದರೂ ಕೊಡಬೇಕಾಗುತ್ತೆ. ಮಿನಿಮಮ್ ನಾನು ಹೇಳೋದು ಹೌದಾ, ಏನೂ ಇಲ್ಲ ಅಂತಿಲ್ಲ. ಒಂಚೂರು ಎಷ್ಟು ಹೇಳಿ ಸರ್ ಮಿನಿಮಮ್? ನಾವು ನಾನು ಹೇಳ್ತೀನಿ, ನನಗೆ ಒಂಥರ ಅಥವಾ ಸಂಕೋಚ ಗೊತ್ತಾಯ್ತಾ ನನಗೆ. ಹೇಳಲ್ಲ. ನಾನು ಹೇಳೋದು ಒಂದು ಟೋಕನ್ ಆಫ್ ರೆಸ್ಪೆಕ್ಟ್, ಅದೊಂದು ಏನೊಂದು ಮಾಡಿಯಪ್ಪ. ಈಗ ನಾನೇನು ನಿಮಗೆ ಈಗ ಬೇರೆಯವ್ರು ಕೇಳೋದನ್ನು ಕೇಳಲ್ಲ. ಒಂದು ನಾಮಿನಲ್ ಮಾಡ್ಕೊಂಡು ಹೋಗಿ ಪಟ ಪಟ ನೋಡಿ. ನಾನು ಹೇಳ್ತೀನಿ, ನಾನು ಅದೇ ಹೇಳ್ತೇನೆ, ನನಗೆ ಒಳ್ಳೆಯದು ನನಗೆ ನಾನು ಸೆಟಲ್ಡ್ ಲೈಫಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಇದು ಓಪನ್ ಸೀಕ್ರೆಟ್ ರೀ. ಇದು ಲೈಸೆನ್ಸ್ ಕೊಡೋದಕ್ಕೆ, ಲೈಸೆನ್ಸ್ ರಿನ್ಯೂ ಮಾಡೋದಕ್ಕೆ ಬಿಟ್ಬಿಡಿ. ನಿಮಗೆ ಪ್ರತಿನಿತ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಒಂದು ಬೀಟ್ ಬರ್ತಾರೆ ಅಬಕಾರಿ ಅಧಿಕಾರಿಗಳು, ಪ್ರತಿನಿತ್ಯ ಅವ್ರು ಕೊಡಬೇಕು. ಸೊ ಹಾಗಾಗಿ ಇರ್ಬೋದು, ಇವರು ಎವಿಡೆನ್ಸ್ ಎಲ್ಲ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಫೈನ್. ಬಟ್ ಇದು ನಡೆಯುತ್ತೆ. ಇವಾಗ ಲೋಕಾಯುಕ್ತದವ್ರು ಏನು ಕ್ರಮ ತಗೊಂಡಿದ್ದಾರೆ ಅಂತ? ಅರವಿಂದ್, ಬಾರ್ ಲೈಸೆನ್ಸ್ ರಿನ್ಯೂವಲ್ ಮಾಡ್ಕೊಳಕ್ಕೆ ಮತ್ತೆ ಈ ರೀತಿಯಾಗಿ ಪ್ರತಿ ಬಾರಿ ಕೂಡ ಅಂದ್ರೆ ಹಿಂದಿನಿಂದ ಕೂಡ ಲಂಚ ಕೊಡ್ತಾನೆ ಬರ್ತಾ ಇದ್ರು. ಆದ್ರೆ ಈ ಸರ್ಕಾರದಲ್ಲಿ ಅತಿ ಹೆಚ್ಚಿನ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದ್ದಾರೆ. ಅದನ್ನ ನಾವು ಅವ್ರಿಗೆ ಫುಲ್ಫಿಲ್ ಮಾಡಕ್ ಆಗ್ತಾ ಇಲ್ಲ ನಿಟ್ಟಲ್ಲಿ ಬಾರ್ ಮಾಲೀಕರು ಈಗಾಗಲೇ ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಎಚ್ಚರಿಕೆ ನೀಡಿದ್ರು. ಅದೇ ನಿಟ್ಟಲ್ಲಿ ಇದೀಗ ಬಾರ್ ಲೈಸೆನ್ಸ್ ಅನ್ನ ತೆಗೆದುಕೊಳ್ಳೋ ನಿಟ್ಟಲ್ಲಿ 4 ಬಾರಿ ಅರ್ಜಿ ಹಾಕಿದ್ರು ಕೂಡ ಏನು ಅರ್ಜಿ ವಜಾ ಆಗಿದೆ. ಈ ನಿಟ್ಟಲ್ಲಿ ಲಂಚಕ್ಕಾಗಿ ಡಿಮ್ಯಾಂಡ್ ಮಾಡುವಂತ ಆಡಿಯೋ ವಿಡಿಯೋ ಎಲ್ಲವೂ ಕೂಡ ಲಭ್ಯ ಆಗಿರುವಂತದ್ದು. ಇದೀಗ ಲೋಕಾಯುಕ್ತವು ಕೂಡ ದೂರನ್ನು ನೀಡಿದ್ದಾರೆ. ಈಗ ಲೋಕಾಯುಕ್ತದ ಅಧಿಕಾರಿಗಳು ಸಹ ಈ ಒಂದು ದೂರನ್ನ ಸ್ವೀಕಾರ ಮಾಡಿ ಅವರ ಮೇಲೆ ಯಾವ ರೀತಿಯಾದ ಕ್ರಮ ವಹಿಸಬಹುದು, ಮತ್ತೆ ಯಾವೆಲ್ಲ ಅಧಿಕಾರಿಗಳ ಮೇಲೆ ನಾವು ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಲಿಸ್ಟ್ ಔಟ್ ಮಾಡ್ಕೊಳ್ತಾ ಇರುವಂತದ್ದು. ನಾಳೆ ತಪ್ಪಿದ್ರೆ ನಾಡಿದ್ದು FIR ಸಹ ಲೋಕಾಯುಕ್ತದಲ್ಲಿ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರೋಹಿತ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ಕೆಲವರು ಹೇಳ್ಕೊತಾರೆ, ತುಂಬ ಜನ ಹೇಳಲ್ಲ. ಬಟ್ ಈ ಅಬಕಾರಿ ಇಲಾಖೆ ಅಧಿಕಾರಿಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟಿಂದ ದುಡ್ಡನ್ನು ಕೀಳ್ತಕ್ಕಂಥದ್ದು ಕ್ವೈಟ್ ನ್ಯಾಚುರಲ್.